ಮಡಿಕೇರಿ ದಸರಾ ಉತ್ಸವಕ್ಕೆ ಆಗಮಿಸಿರುವ ನಾಡಿನ ಎಲ್ಲ ಭಕ್ತಾದಿಗಳಿಗೂ ಪ್ರವಾಸಿ ಮಿತ್ರರಿಗೂ ಕುಂದರಮುಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಉತ್ಸವ ಸಮಿತಿಯವರಿಂದ ಆದರದ ಸ್ವಾಗತ ಸುಸ್ವಾಗತ. 52ನೇ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಶಿವಪುರಾಣಾಮೃತದ ಸಮರಖಂಡದ ಅಧ್ಯಾಯ 11ರಿಂದ 15ರಲ್ಲಿ ನಿರೂಪಿಸಲ್ಪಟ್ಟ ಜಲಾಂಧರನ ಮೋಕ್ಷ ಎಂಬ ಕಥಾ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಜಲಾಂಧರನು ಪತ್ನಿ ವೃಂದೆಯ ಪತಿವ್ರತೆಯ ಪ್ರಾಣ ರಕ್ಷಣೆಯಿಂದ ತ್ರಿಲೋಕಕ್ಕೆ ಕಂಟಕನಾಗುತ್ತಾನೆ. ದೇವತೆಗಳ ಬೇಡಿಕೆ ಮೇರೆಗೆ ವಿಷ್ಣುವು ಯುದ್ಧಕ್ಕೆ ಅಣಿಯಾದಾಗ ಲಕ್ಷ್ಮಿಯು ಸಹೋದರ ಜಲಂಧರನಿಗೆ ಪ್ರಾಣಾಪಾಯ ಮಾಡಬಾರದಾಗಿ ಕೋರುತ್ತಾಳೆ. ದೇವತೆಗಳ ಸಂಕಷ್ಟಕ್ಕೆ ನಾರದರು ನೆರವಾಗಿ ಪರಮೇಶ್ವರನ ಪತ್ನಿ ಪಾರ್ವತಿಯ ಮೇಲೆ ಮೋಹಿತನಾಗುವಂತೆ ಮಾಡಿದಾಗ ಇದರಿಂದ ಕೋಪಿತಳಾದ ಪಾರ್ವತಿಯು ರುದ್ರಾವತಾರ ತಾಳುತ್ತಾಳೆ. ಪತ್ನಿಯ ರಕ್ಷಣೆಗೆ ಆಗಮಿಸಿದ ಶಿವನು ಅಸಹಾಯಕನಾಗಿರುತ್ತಾನೆ. ಸಂದರ್ಭವನ್ನರಿತ ಪಾರ್ವತಿಯು ಸಹೋದರ ವಿಷ್ಣುವನ್ನು ನೆನೆಯುತ್ತಾಳೆ. ವಿಷ್ಣುವು ಭಕ್ತೆ ವೃಂದೆಗೆ ಅನುಗ್ರಹಿಸಿದ ವರದ ಅವಾಂತರವನ್ನು ತಿಳಿದು ವೃಂದೆಯ ಪತಿವ್ರತೆಗೆ ಭಂಗ ತರುತ್ತಾನೆ. ಶಿವ ಪಾರ್ವತಿ ಪುತ್ರರಾದ ಗಣೇಶ ಕಾರ್ತಿಕೇಯರು ಜಲಂಧರನ ಮೇಲೆ ಯುದ್ಧಕ್ಕೆ ಅಣಿಯಾಗುವ ಸಂದರ್ಭ ಜಲಂಧರನು ತಮ್ಮ ತಂದೆಯಾದ ಶಿವನ ರೂಪವನ್ನು ಹೋಲುತ್ತಿರುವುದರಿಂದ ಹಿಂತಿರುಗುತ್ತಾರೆ. ಪಾರ್ವತಿಯ ಅಪೇಕ್ಷೆಯ ಮೇರೆಗೆ ಪರಶಿವನು ಜಲಂಧರನನ್ನು ವಧೆಗೈದು ತ್ರಿಲೋಕಕ್ಕೆ ಮೋಕ್ಷ ಪ್ರಾಪ್ತಿ ನೀಡುತ್ತಾರೆ. ಬೃಹಸ್ಪತಿಗಳೇ, ನಮ್ಮಿಬ್ಬರಲ್ಲಿ ಯಾರು ಮಹಾಶಿವ ಭಕ್ತರು? ಇಂದ್ರ, ಯಾರು ಶ್ರೇಷ್ಠರೆಂದು ಹೇಗೆ ತಿಳಿಯುವುದು? ಅವರವರ ಭಕ್ತಿಗೆ ತಕ್ಕಂತೆ ಆ ಪರಮೇಶ್ವರನು ಒಲಿಯುವನು. ಬಾ, ಹಾಗಾದರೆ ಆ ತ್ರಿಲೋಕಾಧಿಪತಿಯನ್ನೇ ಭೇಟಿ ಮಾಡಿ ತಿಳಿಯೋಣ. ನಡೆ. ನಮ್ಮಿಬ್ಬರ ಕೈಲಾಸದ ಹಾದಿಯಲ್ಲಿ ಜಟಾಧಾರಿಯೋರ್ವ ತಪಸ್ಸು ನಿರತನಾಗಿದ್ದಾನೆ. ಅವನು ಯಾರೆಂದು ವಿಚಾರಿಸಿ ಬಿಡುತ್ತೇನೆ. ಹೇ ತಪಸ್ವಿ, ಯಾರು ನೀನು? ಏನು ನಿನ್ನ ವೇಷಭೂಷಣ? ನಿನಗೆ ಮಾತನಾಡಲು ಬರುವುದಿಲ್ಲವೇ? ಹೇಳು. ನನ್ನ ವಜ್ರಾಯುಧದಿಂದ ಏಕೆ ನನ್ನ ವಜ್ರಾಯುಧ ಪುಡಿ ಪುಡಿಯಾಗಿ ಮಣ್ಣಾಗುತ್ತಿದೆಯಲ್ಲ? ಏ ಇಂದ್ರ, ತ್ರಿಲೋಕಾಧಿಪತಿಯಾದ ಶಿವನ ಮೇಲೆ ನಿನ್ನ ವಜ್ರಾಯುಧದ ಪ್ರಯೋಗವೇ? ಮನ್ನಿಸು ದೇವ, ಮನ್ನಿಸು ನನ್ನನ್ನು. ನನ್ನಿಂದ ಮಹಾ ಅಪರಾಧವಾಯಿತು. ನಿನ್ನನ್ನು ಮನ್ನಿಸಿ ನಿನ್ನ ವಜ್ರಾಯುಧವನ್ನು ಮರಳಿಸುತ್ತಿದ್ದೇನೆ ಬೃಹಸ್ಪತಿಗಳೇ. ಆದರೆ ನನ್ನ ನಯನಾಗ್ನಿಯ ಮೂಲಕ ಉದ್ಭವವಾಗಿರುವ ಕ್ರೋಧವನ್ನ ಹೇಗೆ ತಣಿಸಲಿ? ಭಗವಾನ್, ನಮಗರಿವಿಲ್ಲದೆ ಅಚಾತುರ್ಯ ನಡೆಯಿತು. ತಪೋ ನಿರತರಾಗಿದ್ದ ತಮ್ಮ ಕ್ರೋಧಕ್ಕೆ ಕಾರಣರಾದ ನಮ್ಮನ್ನು ಮನ್ನಿಸಿ ದೇವ, ಮನ್ನಿಸಿ. ಉಕ್ಕಿ ಬರುತ್ತಿರುವ ಕ್ರೋಧಾಗ್ನಿಯನ್ನು ಸಾಗರದಲ್ಲಿ ನಿವೇದಿಸಿ ನಮ್ಮನ್ನು ಉದ್ಧರಿಸಿ ದೇವ, ನಮ್ಮನ್ನು ಉದ್ಧರಿಸಿ. ಬ್ರಹ್ಮದೇವ, ಏನಿದು? ನನಗೆ ತಿಳಿಯದ ನನ್ನ ಮಡಿಲಲ್ಲಿ ಶಿಶುವೊಂದು ಜನನವಾಗಿದೆಯಲ್ಲ. ಸಾಗರ, ಈ ಶಿಶುವಿನ ಜನನ ನಿನ್ನಲ್ಲಿ ಆದ್ದರಿಂದ ಇವನನ್ನು ನೀನೇ ಸಲಹಬೇಕು. ಈ ಶಿಶು ನನ್ನನ್ನು ಬಿಗಿದಪ್ಪಿದ ಕ್ಷಣ ನನಗರಿವಿಲ್ಲದೆ ನನ್ನ ಕಣ್ಣುಗಳಲ್ಲಿ ಜಲಬಿಂದು ಉದುರಿದ ಕಾರಣ ಇವನಿಗೆ ಜಲಂಧರನೆಂದು ನಾಮಕರಣ ಮಾಡು. ಶಿವನ ಕ್ರೋಧ ಜ್ವಾಲೆಯಿಂದ ಜನಿಸಿದ ಇವನು ಶಿವಭಕ್ತನು, ಕರುಣಾ ಸಾಗರನಾಗಿ ಕೀರ್ತಿಶಾಲಿಯಾಗುವನು.
ಅತೀವ ಪರಾಕ್ರಮದಿಂದ ದೈತ್ಯರ ಅಧಿಪತಿಯಾಗಿ ವಿಷ್ಣುವಿನೊಡನೆ ಯುದ್ಧ ಸಾರಿ ದೇವತೆಗಳ ವೈರತ್ವವನ್ನು ಸಂಪಾದಿಸುತ್ತಾನೆ. ಇವನ ಮಡದಿಯ ಪಾತಿವ್ರತ್ಯೆಯೇ ಇವನ ರಕ್ಷಣೆಯಾಗಿ ಮರಣ ಭಯವಿಲ್ಲದೆ ಮೆರೆಯುತ್ತಾನೆ. ಜನ್ಮದಾತನಿಂದಲೇ ಇವನಿಗೆ ಮರಣ. ಸರ್ವವೂ ಶುಭವಾಗಲಿ. ನಿನ್ನ ಭಕ್ತಿ ಪೂಜಾದಿಗಳಿಂದ ಸಂತುಷ್ಟನಾಗಿರುವೆ. ಶೇಷಶಯನ, ನಾರಾಯಣ, ಧನ್ಯಳಾದೆ ದೇವ, ಧನ್ಯಳಾದೆ. ಭಕ್ತೆ, ನಿನ್ನ ಫಲಾಪೇಕ್ಷೆಗಳೇನು? ಕೇಳುವಂತವಳಾಗು. ದೇವ, ನಾನು ವಿವಾಹವಾಗುವ ಪುರುಷನು ಅತೀವ ಬಲಶಾಲಿಯೂ ಅತಿ ಸುಂದರನೂ ಆಗಿರಬೇಕು. ಅಲ್ಲದೆ ನನ್ನ ಪತಿವ್ರತೆಯೇ ಅವನಿಗೆ ಪ್ರಾಣರಕ್ಷೆಯಾಗಿರಬೇಕು. ನಿನ್ನ ಇಚ್ಛೆಯಂತೆಯೇ ಆಗಲಿ. ತಥಾಸ್ತು. ವಿಧಿಲಿಖಿತದಂತೆ ಬ್ರಹ್ಮನು ದೈತ್ಯ ಗುರುವಾದ ಶುಕ್ರಾಚಾರ್ಯರನ್ನು ಕರೆಸಿ ಜಲಂಧರನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದನು. ವೃತ್ತಿ ಚಂದ್ರನಂತೆ ಬೆಳೆದು ಪ್ರಾಯ ತುಂಬಿ ಬಂದಾಗ ಅತ್ಯಂತ ರೂಪರಾಶಿಯು ಸದ್ಗುಣ ಸಂಪನ್ನಳಾದ ಕಾಲನೇಮಿ ಎಂಬ ದೈತ್ಯನ ಪುತ್ರಿಯಾದ ವೃಂದೆಯನ್ನು ವಿವಾಹವಾಗಿ ಶುಕ್ರಾಚಾರ್ಯರ ಪ್ರಭಾವದಿಂದ ದೈತ್ಯಾಧಿಪತಿಯಾಗಿ ತ್ರಿಲೋಕಕ್ಕೆ ಕಂಟಕನಾಗುತ್ತಾನೆ. ಇದ್ದ ಅಮರಾವತಿಯನ್ನು ಕಳೆದುಕೊಂಡ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಶೇಷಶಯನ, ನಾರಾಯಣ, ಶರಣಂ ಶರಣಾರ್ಥಿ. ದೇವೇಂದ್ರ, ಏನು ನಿನ್ನ ತೊಳಲಾಟ? ನಿನ್ನ ಆಗಮನದ ಉದ್ದೇಶವೇನು? ವೈಕುಂಠಾಧಿಪತಿ ನಿಮಗೆ ತಿಳಿಯದೇನಿದೆ. ಪರಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಜಲಂಧರನ ಅಟ್ಟಹಾಸ ಎಲ್ಲ ಮೀರಿ ತ್ರಿಲೋಕಕ್ಕೆ ಕಂಟಕವಾಗಿದ್ದಾನೆ. ನಮ್ಮ ನೆಲೆ ಅಮರಾವತಿಯನ್ನ ಕಸಿದುಕೊಂಡು ನಮಗೆ ನಿಲ್ಲಲು ನೆಲೆ ಇಲ್ಲದಂತಾಗಿ ಅಲೆದಾಡುವಂತಾಗಿದೆ ದೇವ. ತ್ರಿಲೋಕಾಧಿಪತಿಗಳಾದ ನೀವೇ ಇದಕ್ಕೊಂದು ಪರಿಹಾರ ನೀಡಬೇಕು. ಲಕ್ಷ್ಮೀಪತಿ, ನೀನೇ ರಕ್ಷಿಸಬೇಕು. ದೇವತೆಗಳೇ, ನಿಮ್ಮ ಸಂಕಷ್ಟ ನನಗೆ ಅರಿವಾಯಿತು. ಇದು ನಾನೀಗಲೇ ಹೊರಟೆ. ನಿಲ್ಲಿ ಸ್ವಾಮಿ, ನಿಲ್ಲಿ. ಎಷ್ಟೇ ಆಗಲಿ ಜಲಂಧರನು ನನ್ನ ತಮ್ಮ. ಪ್ರಿಯೆ, ಜಲಂಧರನು ನಿನ್ನ ಸಹೋದರನಾದರೂ ಲೋಕಕಂಟಕನಾಗಿರುವನು. ದೈತ್ಯ ಬುದ್ಧಿಯಿಂದ ದೇವತೆಗಳಿಗೆ ಹಿಂಸೆ ನೀಡುವುದು ಸರಿಯಲ್ಲ. ಯುದ್ಧ ಒಂದೇ ಸರಿಯಾದ ಮಾರ್ಗ. ಆಗ ಯಾವುದೇ ನಿಮ್ಮ ಸಂಬಂಧಗಳು ಗಣನೆಗೆ ಬರುವುದಿಲ್ಲ. ಪ್ರಾಜ್ಞಳಾದ ನಿನಗೆ ನಾನು ಹೇಳುವುದೇನಿದೆ? ಆಯಿತು. ದೇವತೆಗಳ ತೃಪ್ತಾರ್ಥವಾಗಿ ನನ್ನ ಸಹೋದರನೊಡನೆ ಯುದ್ಧ ಮಾಡಿ. ಆದರೆ ಯಾವ ಕಾರಣಕ್ಕೂ ಅವನಿಗೆ ಪ್ರಾಣಾಪಾಯ ಮಾಡಬಾರದು. ಆಗಲಿ ದೇವಿ. ಜಲಂಧರನಿಗೆ ದೇವತೆಗಳಿಂದ ಕಸಿದುಕೊಂಡ ಅಮರಾವತಿಯನ್ನು ಹಿಂದಿರುಗಿಸಲು ಹೇಳಿ ಬರುವೆ. ತ್ರಿಲೋಕದಲ್ಲಿ ಈ ಜಲಂಧರನಿಗೆ ಸರಿಸಮಾನರು ಯಾರಿದ್ದಾರೆ? ದೇವತೆಗಳೆಲ್ಲರೂ ಹೆದರಿ ಎಲ್ಲಿ ಅವಿತಿಕೊಂಡಿರುವರು ಯಾರಿಗೂ ತಿಳಿಯದ್ದಾಗಿದೆ. ನಾನೇ ತ್ರಿಲೋಕಾಧಿಪತಿ ಜಲಂಧರ. ಹೇ ಜಲಂಧರ, ಸಾಕು ಮಾಡು ನಿನ್ನ ಕೋಪಾವೇಶವನ್ನು. ಎಲೆ ಕಪಟೆ, ಮೋಸದಿಂದ ದೇವತೆಗಳಿಗೆ ಅಮೃತ ಕುಡಿಸಿ ಅವರನ್ನೆಲ್ಲ ಅಮರರನ್ನಾಗಿಸಿಕೊಂಡೆ. ನಾನೇ ನಿನ್ನ ಬಳಿ ಬರಬೇಕೆಂದು ಭಾವಿಸಿದ್ದೆ. ಆದರೆ ನನ್ನ ಭಾವನಾದ ಕಾರಣ ಶಾಂತವಾಗಿದ್ದೆ. ದೇವತೆಗಳ ಮೊರೆ ಕೇಳಿ ನನ್ನೊಂದಿಗೆ ಯುದ್ಧಕ್ಕೆ ಬಂದಿರುವೆಯಾ?
ದೈತ್ಯರಾಜ, ನಿನ್ನ ಯುದ್ಧ ಚತುರತೆಗೆ ನಾನು ಮೆಚ್ಚಿದೆ. ನಿನಗೇನು ಬರಬೇಕು ಕೇಳು. ಆಗಲಿ, ನನ್ನ ಇಚ್ಛೆಯಂತೆ ನೀವು ನನ್ನ ಅಕ್ಕಯ್ಯ ಅರಮನೆಯ ಅತಿಥಿಗಳಾಗಿ ಬರಬೇಕು. ಆಗಲಿ, ತಥಾಸ್ತು. ನಾರದ ಮಹರ್ಷಿಗಳಿಗೆ ನಮೋ ನಮಃ. ನಿಮ್ಮ ದರ್ಶನದಿಂದ ಬರಸಿಡಿಲು ಒಡೆದ ಜೀವಕ್ಕೆ ಮರು ಚೈತನ್ಯ ಬಂದಂತಾಯಿತು. ನಾರಾಯಣ ನಾರಾಯಣ. ಏನು ದೇವೇಂದ್ರ, ಉಪಚಾರ ಅತಿಯಾಗಿದೆ. ಏನೋ ವಿಶೇಷವಿದ್ದಂತಿದೆ. ಏನು ವಿಷಯ ದೇವೇಂದ್ರ? ನಾರದರೆ, ವಿನೋದ ಸಾಕು. ತ್ರಿಲೋಕ ಸಂಚಾರಿಯಾದ ನಿಮಗೆ ಜಲಂಧರನಿಂದ ದೇವತೆಗಳಿಗೆ ಆಗುತ್ತಿರುವ ಕಿರುಕುಳ ತಿಳಿದಿಲ್ಲವೇ? ನಾರದರೆ, ತಾವೇ ಇದಕ್ಕೊಂದು ಪರಿಹಾರ ಸೂಚಿಸಬೇಕು. ನಾರಾಯಣ ನಾರಾಯಣ. ದೇವೇಂದ್ರ, ಜಲಂಧರನು ವಿಷ್ಣುವಿನ ಅಭಿಮಾನವನ್ನು ಸಂಪಾದಿಸಿದರೂ ತನ್ನ ರಕ್ಕಸ ಬುದ್ಧಿಯನ್ನು ಬಿಡಲಾರ. ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಲು ನಾನು ಚಿಂತಿಸುತ್ತೇನೆ. ನಾನೀಗ ಹೊರಡುತ್ತೇನೆ, ನೀವು ಚಿಂತಿಸದಿರಿ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಓ ನಾರದರು, ಬರಬೇಕು ಬರಬೇಕು. ಮಹರ್ಷಿಗಳಿಗೆ ನಮೋ ನಮಃ. ಮಹರ್ಷಿಗಳೇ, ನಿಮ್ಮ ತ್ರಿಲೋಕ ಸಂಚಾರ ಹೇಗಿದೆ? ಎಲ್ಲರೂ ಕ್ಷೇಮವೇ? ನಾರಾಯಣ ನಾರಾಯಣ. ಎಲ್ಲವೂ ಅಷ್ಟಕ್ಕಷ್ಟೇ ಜಲಂಧರ. ಆದರೆ ಕೈಲಾಸದ ವೈಭವ ಮಾತ್ರ ವರ್ಣಿಸಲಸದಳ. ನಾರದರೆ, ಕೈಲಾಸದಲ್ಲಿ ಅದೇನು ಅಷ್ಟೊಂದು ವೈಭವ ನನ್ನ ರಾಜ್ಯದಲ್ಲಿ ಇಲ್ಲದಿರುವಂಥದ್ದು? ನಾರಾಯಣ ನಾರಾಯಣ. ಅಯ್ಯೋ ಪೆದ್ದ, ನಿನ್ನ ಬುದ್ಧಿಗೆ ಏನು ಹೇಳುವುದು? ಕೈಲಾಸಕ್ಕಿಂತಲೂ ನಿನ್ನ ವೈಭವ ಹೆಚ್ಚೇ. ಆದರೆ ಏನು ಪ್ರಯೋಜನ? ನಿನಗೆ ಸರಿಯಾದ ಸ್ತ್ರೀರತ್ನ ಇಲ್ಲದಿರುವುದೇ ಕೊರತೆಯಾಗಿದೆ. ಕೋಟಿ ರತ್ನವಿದ್ದರೇನು ದಾನವೇಂದ್ರ, ಒಂದು ಸ್ತ್ರೀರತ್ನವಿಲ್ಲದ ಮೇಲೆ? ಏಕೆ ನಾರದರೆ, ನನ್ನ ರಾಣಿ ವೃಂದೆಯು ಸ್ತ್ರೀ ರತ್ನವಲ್ಲವೇ? ಅವಳು ಸೌಂದರ್ಯ ರಾಶಿಯಲ್ಲವೇ? ನಿಜ ಜಲಂಧರ, ನಾನು ಇಲ್ಲವೆನ್ನುವುದಿಲ್ಲ. ನಿನ್ನ ಪತ್ನಿ ಮಹಾಪತಿವ್ರತೆ. ನೀನು ಅವಳ ಕೈ ಹಿಡಿಯಲು ಪುಣ್ಯ ಮಾಡಿರಬೇಕು. ಆದರೆ ನಿನ್ನ ರಾಣಿ ವೃಂದೆಯು ಮಹಾಪತಿವ್ರತ ಸಾಧ್ವಿ ಮಣಿಯರ ಸಾಲಿಗೆ ಸೇರುವಳೇ ಹೊರತು ತ್ರಿಲೋಕ ಸುಂದರಿಯಾಗಲಾರಳು, ತಿಳಿದುಕೋ. ಹಾಗಾದರೆ ತ್ರಿಲೋಕ ಸುಂದರಿ ಯಾರು ನಾರದರೆ? ನಾರಾಯಣ ನಾರಾಯಣ. ತ್ರಿಲೋಕ ಸುಂದರಿ ಎಂದರೆ ಇನ್ನಾರು? ಜಟಾಧಾರಿ ಶಿವನ ಪತ್ನಿ ಪಾರ್ವತಿ ಒಬ್ಬಳೇ. ಶಿವನಾದರೂ ಬೂದಿಗೊರವ, ಯಾವ ಗಳಿಗೆಯಲ್ಲೂ ತಪೋನಿರತನಾಗಿರುತ್ತಾನೆ. ನಿನ್ನಂತಹ ತ್ರಿಲೋಕಾಧಿಪತಿಯು ಮಹಾರಸಿಕನು ಆದವನಿಗೆ ಅವಳು ಸರಿಯಾದವಳು. ನೋಡು, ಪ್ರಯತ್ನಿಸು. ನಿನ್ನ ವೈಭವ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿದಂತಾಗುತ್ತದೆ. ನಾನು ಯಾವುದೇ ದುರುದ್ದೇಶದಿಂದ ಈ ಮಾತನ್ನು ಹೇಳಲಿಲ್ಲ ಜಲಂಧರ. ನಾನಿನ್ನು ಹೊರಡುತ್ತೇನೆ. ನಾರಾಯಣ ನಾರಾಯಣ. ಈ ಸೃಷ್ಟಿಯಲ್ಲಿ ನನಗೆ ದೊರಕದೇ ಇರುವುದೇನಿದೆ? ನಾನೀಗಲೇ ಕೈಲಾಸಕ್ಕೆ ತೆರಳಿ ಆ ಸ್ತ್ರೀ ರತ್ನವನ್ನು ಹೊತ್ತು ತಂದು ಸಂತೃಪ್ತನಾಗುತ್ತೇನೆ. ಪಾರ್ವತಿ, ನಾನು ಲೋಕ ಕಲ್ಯಾಣಕ್ಕಾಗಿ
ತಪೋನಿರತನಾಗಿ ನಿನ್ನನ್ನು ಕಾಣುವುದೇ ಕಷ್ಟ ಸಾಧ್ಯವಾಗಿದೆ. ನಿನ್ನ ಸಾನ್ನಿಧ್ಯ ಬಯಸಿ ಬಂದಿರುವ ನನಗೆ ಕೃಪೆ ತೋರು. ಬಾ ಪಾರ್ವತಿ, ಬಾ. ಹೇ ದೈತ್ಯ ಜಲಂಧರನೇ, ನೀನು ಮಾರುವೇಷದಲ್ಲಿ ಬಂದು ನನ್ನ ಸಾನ್ನಿಧ್ಯ ಬಯಸಿದರೆ ತಿಳಿಯಲಾರೆನು ಎಂದು ಭಾವಿಸಿರುವೆಯಾ? ಮೂರ್ಖ, ಮಾತ್ರ ಸ್ವರೂಪಳಾದ ನನ್ನ ಮೇಲೆಯೇ ನಿನ್ನ ವ್ಯಾಮೋಹ ಎಂದಾದರೆ ಇದೋ ನೋಡು ನನ್ನ ಧರಣಿಯ ಸ್ವರೂಪ. ಪರಮೇಶ್ವರ, ನಿನ್ನ ಪತ್ನಿಯನ್ನು ಉಳಿಸಿಕೊಳ್ಳಲು ನೀನೇ ಬಂದಿರುವೆಯಾ? ಮೊದಲು ನಿನ್ನನ್ನು ಸದೆ ಪಡೆಯಬೇಕು. ಇಲ್ಲ ಇಲ್ಲ, ಶಿವನಿಂದ ನನ್ನನ್ನು ಏನೂ ಮಾಡಲಾಗದು. ಶ್ರೀಮನ್ನಾರಾಯಣ, ಸಹೋದರ ಶೇಷಶಯನ, ನಿನ್ನ ಸಹೋದರಿಗೆ ಬಂದೊದಗಿರುವ ಸಂಕಷ್ಟ ತಿಳಿದು ಜಲಂಧರನ ಆತಿಥ್ಯ ಸ್ವೀಕರಿಸುತ್ತಾ ಶಯನವಾಗಿರುವೆಯಾ? ಸಹೋದರಿ ಪಾರ್ವತಿ, ಶಾಂತಳಾಗು. ನನ್ನಿಂದಾದ ಅಚಾತುರ್ಯಕ್ಕೆ ನಾನೇ ಪರಿಹಾರ ಕಲ್ಪಿಸುತ್ತೇನೆ. ಇದೋ ನಾನೀಗಲೇ ಹೊರಟೆ. ಯಾರು ಈ ಅತ್ಯಂತ ಸುಂದರ ರೂಪದ ಸನ್ಯಾಸಿ? ನಾನೇ ಆಕರ್ಷಿತಳಾದೆನಲ್ಲ. ಸ್ವಾಮಿಗಳೇ, ತಾವುಗಳು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ನೀಡಬೇಕು. ಕೀರ್ತಿಶಾಲಿಯಾಗು. ಇದೆಂತಹ ಆಶೀರ್ವಾದ ಸ್ವಾಮಿ? ಮುಂದೆ ಎಲ್ಲವೂ ನಿನಗೆ ತಿಳಿಯುವುದು. ತಥಾಸ್ತು. ಎಲೆ ಹಸುಳೆಗಳೇ, ನಿಮ್ಮ ಜನ್ಮದಾತರಿಂದಲೇ ನನ್ನನ್ನು ಏನೂ ಮಾಡಲಾಗಲಿಲ್ಲ. ಇನ್ನು ನೀವುಗಳು ಏನು ಸಾಧಿಸಬಹುದು? ತೊಲಗಿರಿ ಇಲ್ಲಿಂದ. ನಮ್ಮನ್ನು ಮನ್ನಿಸು. ಜಲಂಧರನು ನಮ್ಮ ತಂದೆಯನ್ನು ಹೋಲುತ್ತಿದ್ದಾನೆ. ಅವನೊಂದಿಗೆ ಯುದ್ಧಕ್ಕೆ ನಮ್ಮ ಮನಸ್ಸು ಒಪ್ಪುತ್ತಿಲ್ಲ ಅಮ್ಮ. ಸಹನೆ ಇರಲಿ ಪುತ್ರರೇ. ಕಾಲಘಟ್ಟದಲ್ಲಿ ವಿಧಿ ನಿಯಮದಂತೆ ಏನು ಸಂಭವಿಸಬೇಕೋ ಆ ಕಾರ್ಯ ಸಂಭವಿಸಿಯೇ ಇರುತ್ತದೆ. ಪರಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ನೀನು ಪರಮೇಶ್ವರನ ಪತ್ನಿಯನ್ನೇ ಮೋಹಿಸಿರುವೆ. ಮುಕ್ಕಣ್ಣನ ಉಕ್ಕಿ ಬರುವ ಜ್ವಾಲಾಮುಖಿಯನ್ನು
ಸಂಹಾರವೇ, ತ್ರಿಲೋಕಾಧಿಪತಿಯಾಗಿರುವ ನನ್ನ ನನ್ನ ಈ ಜಲಂಧರನ ಸಂಹಾರವೇ. ಇದೋ ನೋಡು, ಭೂಮಿ ಬಾನು ಒಂದಾಗಿಸುವ ನನ್ನ ರುದ್ರ ರೂಪವನ್ನು. ಸಂದರ್ಭದಲ್ಲಿ ನಮಗೆ ಎಲ್ಲಾ ರೀತಿಯಲ್ಲೂ ತನು ಮನ ಧನ ಸಹಾಯ ನೀಡಿದ ಸರ್ವಧರ್ಮ ವರ್ತಕರಿಗೂ ನಾಡಿನ ಭಕ್ತಾದಿಗಳಿಗೂ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ದಶಮಂಟಪ ಸಮಿತಿ, ನಗರ ದಸರಾ ಸಮಿತಿ, ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ, ತೀರ್ಪುಗಾರರು ಜೈ ಜೈ ಕುಂದೂರು ಮಠ